ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೈಟೆಕ್ ರೇವ್ ಪಾರ್ಟಿ ಕೇಸ್ ಸಿಸಿಬಿ ವಿಚಾರಣೆಗೆ ಹಾಜರಾಗ್ತಾರಾ ನಶೆ ರಾಣಿ ಹೇಮಾ? ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೈಟೆಕ್ ರೇವ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಸಿಸಿಬಿ ವಿಚಾರಣೆ ಕರೆದಿದೆ, ಹಾಗಾಗಿ ಹೇಮಾ ಹಾಜರಾಗ್ತಾರಾ ಅನ್ನುವಂತ ಪ್ರಶ್ನೆ. ಇಂದು ಸಿಸಿಬಿ ಅಧಿಕಾರಿಗಳಿಂದ 8 ಮಂದಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ನಟಿ ಹೇಮಾ ಸೇರಿದಂತೆ 8 ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. ಇಂದು ಸಿಸಿಬಿ ಅಧಿಕಾರಿಗಳಿಂದ 8 ಮಂದಿಯ ವಿಚಾರಣೆಯನ್ನ ಇವತ್ತು ನಡೆಸಲಾಗ್ತಾ ಇದೆ. 11 ಗಂಟೆಗೆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಲಕ್ಷ್ಮೀನಾರಾಯಣ ಎದುರು ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ನಟಿ ಹೇಮಾ ಸೇರಿದಂತೆ 8 ಜನರಿಗೆ ರೇವ್ ಪಾರ್ಟಿ ಉರುಳು ದಾಳ ಹಾಕಿದೆ. ಈಗ 8 ಜನರಿಗೆ ಹಲವು ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಸಿಸಿಬಿ ಟೀಮ್ ರೆಡಿ ಮಾಡಿಟ್ಕೊಂಡಿದೆ. ಯಾವ ರೀತಿ ಇವರು ಭಾಗಿಯಾಗಿದ್ರು ಪಾರ್ಟಿನಲ್ಲಿ, ಇವರಿಗೆ ಯಾವ ರೀತಿ ಮಾತ್ರೆಗಳನ್ನ ಸೇವಿಸಿದ್ರು, ಇದೆಲ್ಲದರ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಯನ್ನ ಹಾಕಲಾಗುತ್ತೆ. ರೇವ್ ಪಾರ್ಟಿಗೆ ಬಂದಿದ್ ಯಾಕೆ, ಹೈಟೆಕ್ ರೇವ್ ಪಾರ್ಟಿಗೆ ನಿಮ್ಮನ್ನ ಕರೆದಿದ್ದಾದ್ರು ಯಾರು, ನಿಮ್ಗೆ ಡ್ರಗ್ಸ್ ನೀಡಿದ್ದು ಯಾರು, ಎಷ್ಟು ಹಣವನ್ನ ನೀಡಿದ್ರಿ, ಪಾರ್ಟಿಯಲ್ಲಿ ಎಷ್ಟು ಹಣ ಕೊಟ್ಟು ಡ್ರಗ್ಸ್ ಅನ್ನ ಖರೀದಿ ಮಾಡಿದ್ರಿ, MDMA ಮಾತ್ರೆ ಜೊತೆಗೆ ಬೇರೆ ಏನೆಲ್ಲ ಸೇವನೆ ಮಾಡಿದ್ರಿ, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಯಾವಾಗಿನಿಂದ ನೀವೆಲ್ಲ ಡ್ರಗ್ಸ್ ಸೇವನೆ ಮಾಡಿದ್ದೀರಾ, ಮಾಡ್ತಾ ಇದ್ರಿ ಇಲ್ಲಿವರೆಗೆ, ಹಾಗೆ ಪಾರ್ಟಿಯಲ್ಲಿ ನಿಮ್ಮ ಜೊತೆ ಯಾರ್ಯಾರಿದ್ರು, ಹೀಗೆ ಹಲವು ಆಯಾಮಗಳಲ್ಲಿ ವಿಚಾರಣೆಯನ್ನ ನಡೆಸುವುದಕ್ಕೆ ಸಿಸಿಬಿ ಟೀಮ್ ರೆಡಿಯನ್ನ ಮಾಡಿದೆ. ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. 11 ಗಂಟೆಗೆ ವಿಚಾರಣೆ ಅಂತ ಹೇಳಲಾಗ್ತಾ ಇದ್ದು, ನಟಿ ಹೇಮಾ ಈ ಸಂದರ್ಭದಲ್ಲಿ ಹಾಜರಾಗ್ತಾರಾ? ನಟಿ ಹೇಮಾ ಸೇರಿದಂತೆ 8 ಜನರಿಗೆ ಸಿಸಿಬಿ ನೋಟಿಸ್ ಅನ್ನ ಅದರಿಂದಾಗಿ ಈಗಾಗಲೇ ಅವರೆಲ್ಲರನ್ನ ಕೂಡ ವಿಚಾರಣೆಗೆ ಕರೆಸ್ತಾ ಇದೆ. ಈ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಜೊತೆಗೆ ಇನ್ನು ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದೆ. ಇನ್ನು ನಶೆ ಪಾರ್ಟಿಯಲ್ಲಿದ್ದವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಫಾರ್ಮ್ ಹೌಸ್ ಮಾಲೀಕ ಗೋಪಾಲ್ ರೆಡ್ಡಿಗೆ ಮತ್ತೆ ನೋಟಿಸ್ ಅನ್ನ ಕೊಡಲಾಗಿದೆ. ಈಗಾಗಲೇ 1 ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ. 2ನೇ ನೋಟಿಸ್ ನೀಡೋದಕ್ಕೆ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಈಗಾಗಲೇ ಒಮ್ಮೆ ಮನೆಗೆ ನೋಟಿಸ್ ಅನ್ನ ನೀಡಿದ್ದಾರೆ ಸಿಸಿಬಿ ಟೀಮ್. ಮನೆ ಬಾಗಿಲಿಗೂ ನೋಟಿಸ್ ಅನ್ನ ಅಂಟಿಸಿ ಬಂದಿದೆ ಸಿಸಿಬಿ ಟೀಮ್. ಮೊದಲು ನೋಟಿಸ್ ನೀಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಆ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ, ವಿಚಾರಣೆಗೂ ಕೂಡ ಹಾಜರಾಗಿಲ್ಲ. ಹೀಗಾಗಿ ಮತ್ತೆ ನೋಟಿಸ್ ನೀಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನ್ಯಾಯಾಲಯದ ಮುಂದೆ ಶರಣಾಗೋದಕ್ಕೆ ಗೋಪಾಲ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಯತ್ನವನ್ನ ನಡೆಸ್ತಾ ಇದ್ದಾರೆ. ಫಾರ್ಮ್ ಹೌಸ್ ಮಾಲೀಕ ಪ್ರಯತ್ನದ ಬಗ್ಗೆ ಸಿಸಿಬಿಗೆ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿದೆ. ಇನ್ನು ಶರಣಾಗತಿಯ ಮೊದಲೇ ವಶಕ್ಕೆ ಪಡಿಬೇಕು ಅನ್ನುವಂಥ ಸಿದ್ಧತೆಯನ್ನ ಸಿಸಿಬಿ ಟೀಮ್ ಮಾಡಿಕೊಂಡಿದೆ. ಈಗಾಗಲೇ 1 ಬಾರಿ ನೋಟಿಸ್ ಅನ್ನ ಕೊಡಲಾಗಿದೆ. ಇನ್ನೊಂದು ಬಾರಿ ಇವತ್ತು ನೋಟಿಸ್ ಅನ್ನ 2ನೇ ಬಾರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಜಡ್ಜ್ ಮುಂದೆ ಹಾಜರಾಗೋದಕ್ಕೆ ಈಗ ಗೋಪಾಲ್ ರೆಡ್ಡಿ ಎಲ್ಲಾ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಸೂಚನೆ ಸಿಕ್ಕಿರುವಂತಹ ಬೆನ್ನಲ್ಲೇ ಹೇಗಾದ್ರೂ ಮಾಡಿ ಅವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಬಿ ಟೀಮ್ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಜ್ವಲ್ ಇದ್ದಾರೆ. ಪ್ರಜ್ವಲ್, ನಶೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಸಿಸಿಬಿ ಒಂದ್ ಕಡೆ ದಾಳವನ್ನ ಉರುಳಿಸಿದೆ. ಅಂದ್ರೆ 8 ಮಂದಿಗೆ ಈಗಾಗಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಟ್ಟಿದೆ. ಜೊತೆಗೆ ಗೋಪಾಲ್ ರೆಡ್ಡಿಗೂ ಕೂಡ ಈ ಸಂದರ್ಭದಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ, ಯಾಕಂದ್ರೆ ನೇರವಾಗಿ ಹೋಗಿ ಅವರು ಜಡ್ಜ್ ಮುಂದೆ ಹಾಜರಾಗೋದಕ್ಕೆ ಯತ್ನವನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ. ಏನೆಲ್ಲ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ? 8 ಮಂದಿ ವಿಚಾರಣೆಗೆ ಹಾಜರಾಗ್ತಾರಾ, ಹೇಗೆ? ಶಕುಂತಲಾ, ಮೊದಲನೇದಾಗಿ ಪಾರ್ಟಿಯಲ್ಲಿ ಪಾಸಿಟಿವ್ ಬಂದವರು ಅಂದ್ರೆ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅಂತೇಳಿ ಕನ್ಫರ್ಮ್ ಆದಂತ 8 ಜನರ ಪೈಕಿ ನಟಿ ಹೇಮಾ ಅಲಿಯಾಸ್ ಕೃಷ್ಣವೇಣಿ ಏನಿದ್ದಾರೆ, ಇವರು ಕೂಡ ಒಬ್ರು. ಅವರು ಸೇರಿದಂತೆ 8 ಜನಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ನೋಟಿಸಿಗೆ ತಕ್ಕಂತೆ ಇವತ್ತು 11 ಗಂಟೆ 11:30 ಸುಮಾರಿಗೆ ಸಿಸಿಬಿ ಚಾಮರಾಜಪೇಟೆಯಲ್ಲಿರುವ ಸಿಸಿಬಿ ಕಚೇರಿ ಮುಂದೆ, ಅಂದ್ರೆ ಸಿಸಿಬಿ ಕಚೇರಿಯಲ್ಲಿ ತನಿಖಾಧಿಕಾರಿ ಲಕ್ಷ್ಮೀನಾರಾಯಣ ಅವರ ಎದುರುಗಡೆ ಇವರು ಹಾಜರಾಗಬೇಕಾಗತ್ತೆ. ಆದ್ರೆ ಇದುವರೆಗೆ ಹಾಜರಾಗುವಂತ ಯಾವುದೇ ಸಿದ್ಧತೆ ಮಾಹಿತಿ ಸಿಕ್ಕಿಲ್ಲ. ಅಂದ್ರೆ ಬರ್ತಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಇದುವರೆಗೆ ಸಿಕ್ಕಿಲ್ಲ. ಮತ್ತು ಅಧಿಕಾರಿಗಳಿಗೂ ಸಹಿತ ಇದುವರೆಗೆ ಆಕೆ ಹಾಜರಾಗೋ ಬಗ್ಗೆ ಖಾತ್ರಿ ಇಲ್ಲ. ಆದ್ರೆ ಒಂದಂತೂ ಸತ್ಯ ಏನಂದ್ರೆ, ಇಲ್ಲಿ ಡ್ರಗ್ಸ್ ಅನ್ನ ಸೇವನೆಯನ್ನ ನಾನು ಮಾಡಿಲ್ಲ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಗಲ್ಲ. ಯಾಕಂದ್ರೆ ಮೆಡಿಕಲ್ ಟೆಸ್ಟ್ ನಲ್ಲಿ ಅವರು ಡ್ರಗ್ಸ್ ಅನ್ನ ಸೇವನೆ ಮಾಡಿರೋದು, ಅದರಲ್ಲೂ ಪ್ರಮುಖವಾಗಿ MDMA ನಟಿ ಹೇಮಾ ಅವರು ಸೇವನೆ ಮಾಡಿರುವಂತದ್ದು ರುಜುವಾತಾಗಿದೆ. ಹೀಗಾಗಿ ಅವರು ಬರಲೇಬೇಕು, ಆನ್ಸರ್ ಮಾಡಲೇಬೇಕು. ಮತ್ತೆ ಪ್ರಮುಖವಾಗಿ ಈ ಪಾರ್ಟಿಗೆ ಯಾರು ಕರೆದ್ರು, ಯಾರು ಇನ್ವೈಟ್ ಮಾಡಿದ್ರು, ನೀವು ಯಾವಾಗ ಬಂದ್ರಿ, ಎಷ್ಟು ಹಣವನ್ನ ನೀಡಿದ್ರಿ ಡ್ರಗ್ಸ್ ಖರೀದಿ ಮಾಡ್ಲಿಕ್ಕೆ, ಅಥವಾ ಫ್ರೀಯಾಗಿ ಡ್ರಗ್ಸ್ ಕೊಟ್ರ, ಯಾರು ಡ್ರಗ್ಸ್ ಅನ್ನ ಕೊಟ್ಟರು. ಹೀಗಾಗಿ ಇದು ಕೇವಲ ಈ ಪಾರ್ಟಿಗೆ ಒಬ್ಬರನ್ನ ಮಾತ್ರ ಗುರಿಯಾಗಿ ಇಟ್ಕೊಂಡಿಲ್ಲ ಸಿಸಿಬಿ ಅಧಿಕಾರಿಗಳು. ಈ ಪಾರ್ಟಿಯಲ್ಲಿ ಸುಮಾರು ಒಂದು 7-8 ಮಾದರಿಯ ಹೈಟೆಕ್ ಡ್ರಗ್ಸ್ಗಳು ಸಿಕ್ಕಿತ್ತು. ಈ ಡ್ರಗ್ಸ್ಗಳು 7-8 ಮಾದರಿ ಹೈಟೆಕ್ ಡ್ರಗ್ಸ್ಗಳು ಒಂದೇ ಪಾರ್ಟಿಗೆ ಹೇಗೆ ಸಪ್ಲೈ ಆಯಿತು ಅನ್ನೋದು ಸದ್ಯ ಪ್ರಮುಖವಾದಂಥ ಪ್ರಶ್ನೆ. ಇವರು ಒಂದು ಕಡೆ ಡ್ರಗ್ಸ್ ಸೇವನೆ ಮಾಡಿದ್ದು ಕಾನೂನು ಪ್ರಕಾರ ಅಪರಾಧ ಆದರೆ, ಮತ್ತೆ ಆ ಪಾರ್ಟಿಗೆ ಡ್ರಗ್ಸ್ ಎಲ್ಲಿಂದ ಬಂತು, ಅಷ್ಟೊಂದು ದೊಡ್ಡ ಮಟ್ಟದ ಡ್ರಗ್ಸ್ ಅನ್ನು ಸಪ್ಲೈ ಮಾಡಿದಂಥ ಪೆಡ್ಲರ್ಗಳು ಯಾರು, ಅದರ ಬುಡಕ್ಕೆ ಕೈ ಹಾಕಬೇಕಾದಂಥ ಕೆಲಸ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವರೆಲ್ಲರನ್ನು ತನಿಖೆಗೆ ಒಳಪಡಿಸಲೇಬೇಕಾಗುತ್ತೆ. ಇವತ್ತೇನಾದ್ರು ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಇವತ್ತು
ಸಂಜೆನೆ ಮತ್ತೆ ಇನ್ನೊಂದು ನೋಟಿಸನ್ನು CCB ಅಧಿಕಾರಿಗಳು ನೀಡೋದ್ರಲ್ಲಿ ಡೌಟೇ ಇಲ್ಲ. ಮತ್ತು ಇನ್ನೊಂದು ಕಡೆ ಈ ಫಾರ್ಮ್ ಹೌಸ್ನ ಮಾಲೀಕ ಏನಿದ್ದಾರೆ, ಫಾರ್ಮ್ ಹೌಸ್ನ ಮಾಲೀಕ ಸಹಿತ ಆತನಿಗೆ ಈಗಾಗಲೇ ಒಂದು ನೋಟಿಸನ್ನು ನೀಡಲಾಗಿತ್ತು. ಒಂದು ನೋಟಿಸನ್ನು ನೀಡಿ ಆತನ ಮನೆ ಬಾಗಿಲಿಗೆ ಅಂಟಿಸಿ ಬಂದಿದ್ದು ಸಹಿತ ಇದುವರೆಗೆ CCBಗೆ ಯಾವುದೇ ರೀತಿಯಾದಂಥ ಕಮ್ಯುನಿಕೇಷನ್ ಮಾಡಿಲ್ಲ. ಹೀಗಾಗಿ ಆತನ ವಿರುದ್ಧವು ಇನ್ನೊಂದು 2ನೇ ನೋಟಿಸನ್ನು ಕೊಡಲಿಕ್ಕೆ CCB ಅಧಿಕಾರಿಗಳು ಒಂದು ತೀರ್ಮಾನವನ್ನು ಮಾಡ್ಕೊಳ್ತಿದ್ದಾರೆ. ಇದ್ರ ನಡುವೆ ಆತ ನ್ಯಾಯಾಲಯದ ಮುಂದೆ ಶರಣಾಗುವಂತ ಒಂದಷ್ಟು ಪ್ರಯತ್ನಗಳು ಮಾಡ್ತಿದ್ದಾನೆ ಅನ್ನೋದು ಸದ್ಯ ಮಾಹಿತಿ ಸಿಗ್ತಾ ಇದೆ. ಶಕುಂತಲಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.